ಮಜಬೋ ಮಜ ಭಾರತ. ಯಾಕೆ ಎಲ್ರಿಗೂ ನನ್ನ ನಮಸ್ಕಾರ. ನಂದು ನಮಸ್ಕಾರ. ಯಾಕೆ ಹೊಡಿತೀಯ? ಅವ್ರು ಕೇಳಿದ್ರ? ಇಲ್ಲ. ಕೇಳಿದಕ್ಕಷ್ಟೇ ಉತ್ತರ ಕೊಡ್ಬೇಕು. ಆಯ್ತು. ಇಂದು ಬನ್ನಿಗೆಲ್ಲ ಹಬ್ಬ ಯಾಹು ಯಾಹು, ಗಾಳಿ ಗಂಧಕ್ಕೂ ಹಬ್ಬ ಯಾಹು ಯಾಹು. ಅದಿ ಕೋಕಿಲ ಅವ್ರೆ ಇಲ್ಲಿ ಕುಂತೀರೇನ್ರಿ? ನಿಮ್ಗೊಂದು ವಿಷಯ ಹೇಳ್ಬೇಕಿತ್ರಿ. ನಮ್ ಯಜಮಾನ್ರಿದಾರಲ್ರಿ, ಅವ್ರಿಗ ಆಫೀಸ್ದಾಗ ಪ್ರಮೋಷನ್ ಕೊಟ್ಟಾರ್ರಿ. ಅಷ್ಟೇ ಅಲ್ದೆ 20,000 ರೂಪಾಯಿ ಪಗಾರ್ದ ಜಾಸ್ತಿ ಮಾಡಾರ್ರಿ. ಈ ಖುಷಿನ ಸೆಲೆಬ್ರೇಟ್ ಮಾಡ್ಲಿಕ್ಕೋಸ್ಕರ ಅದೇನೋ ಮುಂಬತ್ತಿ ಬೆಳಗ ಉಣ್ತಾರಂತಲ್ರಿ, ಮುಂಬತ್ತಿ ಬೆಳಕ್ನಾಗ ಅದಕ್ಕೆ ಹೊಂಟಿವ್ರಿ. ನೋಡ್ರಿ ಈ ಟೈಲರ್ ಹೊಸ ಅರ್ಬಿ ತರ್ಲಿಕ್ಕತ್ತಾನ. ಅದ್ ತಂದ ತಕ್ಷಣ ನಾ ಹಾಕೊಳ್ಳೋದದ ಹೊಂಡೋದದ. ಇವತ್ತಿಗೆ ಎಷ್ಟು ಖುಷಿ ಆಗ್ಲಿಕ್ಕತ್ತದ ಗೊತ್ತೈತ್ರಿ. ಯಾಕ್ರಿ ಏನು ಮಾತಾಡೋವಲ್ರಿ? ಅಲ್ಲ, ಇವ್ರಿಗೆ ಖುಷಿ ಆಯ್ತು ಅಂತ ನನ್ಗೆ ಖುಷಿ ಆಗ್ಲಿಕ್ಕೆ ನನ್ಗೆ ಅಂತ ಬೇರೆ ಕೆಲ್ಸ ಇಲ್ವಾ? ನನ್ಗೆ ಬೇರೆ ಯಾರಿಗಾದ್ರೂ ಖುಷಿ ಆಗ್ತಿದ್ರೆ ನಂಗೆ ತಡ್ಕೊಳ್ಲಿಕ್ಕೆ ಆಗುದಿಲ್ಲ. ಇಡೀ ಮೈಯೆಲ್ಲ ಉರ್ದು ಹೋಗ್ತದೆ. ಸೌದತ್ತಿ ಎಲ್ಲವ ನಿನ್ ಸ್ವಭಾವ ಗೊತ್ತಿದ್ದು ನಾನ್ ನಿನ್ ಮುಂದಕ್ಕೆ ಕಿಂಡ್ರಿ ಬಾಸ್ಲಿಕ್ಕತ್ತೀನಲ್ಲ ಮಂಕ ನಾನು. ಏ ಲಬ 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 ಹೊಯ್ಕ. ಸೌಮ್ಯ ಅವರು ಬನ್ನಿ, ಅರ್ಥ ಕುಂಕುಮ ತಗೊಂಡೋಗಿ. ಅವ್ರೆ ಇದ್ಯಾಕ್ ಪಂಚೆ ಉಟ್ಕೊಂಡಿರಿ? ನಿಮ್ ಹೆಂಡತಿ ಸೀರೆ ಉಟ್ಕೊಳ್ರಿ. ಸೀರೆ ಉಟ್ಕೊಳ್ಳ? ನಿಮ್ ಜೋಡಿ ಬಹಳ ಚಲೋ ಇದೀರಿ. ಇಲ್ಲಿ ಹೆಂಡತಿ ಗಂಡಗಳ, ಗಂಡ ಹೆಂಡತಿಯಾಗನ ಲಬ 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 ಹೊಯ್ಕ. ನಿನಗೇನ ಕೆಲ್ಸ? ಹೋಗೊಳಗೆ. ಸುಸು ನಿನ್ ನೋಡಿ ತುಂಬಾ ನಗ್ತಾಳೇನು ವಿಚಾರಿಸು. ಏನು ತುಂಬಾ ಚಂದ ಇದೆ ನಿನ್ನ ಡ್ರೆಸ್. ಮೇಕಪ್ ಅಂತೂ ಸೂಪರ್ ಆಗಿದೆ ಕಣೆ. ತುಂಬಾ ಥ್ಯಾಂಕ್ಸ್. ಹೇರ್ ಸ್ಟೈಲ್ ಅಂತೂ ಇನ್ನೂ ಸೂಪರ್. ತುಂಬಾ ತುಂಬಾ ಥ್ಯಾಂಕ್ಸ್. ಆದ್ರೆ ನೀನೊಂದ್ ಚೂರು ಸಹ ಚಂದ ಕಾಣ್ತಿಲ್ಲ. ಎಕ್ಸ್ಕ್ಯೂಸ್ ಮಿ ಮೇಡಮ್, ನಾನ್ ಜಿಂಕ್ ಚೆಕ್ ಟೈಲರ್ ಮೇಡಮ್. ನಿಮ್ಮ ಬಟ್ಟೆ ಹೊಲ್ದಿದ್ದೀನಿ, ಸ್ವಲ್ಪ ಹೊರಗೆ ಬರ್ತೀರಾ? ಅಯ್ಯೋ ತಮ್ಮ, ನಾ ಈಗ ತಾನೇ ಜಳಕಕ್ ಹೋಗಿನಪ್ಪ, ಅಲ್ಲೇ ಇಟ್ಟು ಹೋಗಪ್ಪ. ಹೌದಾ ಮೇಡಮ್, ಒಳ್ಳೆ ವಿಷಯ. ಹಾಗಾದ್ರೆ ವಿಡಿಯೋ ಕಾಲ್ ಮಾಡಿ ಬಟ್ಟೆ ನೋಡಿ. ಅಯ್ಯ ಹುಚ್ಚ ಬಾಯಿ, ಇಲ್ಲೇನ 24/7 ಲೈವ್ ತೋರ್ಸಕ್ಕ ಊಟ್ ಸ್ಟ್ರೀಮಿಂಗ್ ಅಲ್ಲಿ ಬಿಗ್ ಬಾಸ್ ತೋರ್ಸ್ಲಿಕ್ಕತ್ತೀನೇನಾ? ಹೌದಾ ಮೇಡಮ್, ಪರವಾಗಿಲ್ಲ, ಹೊರಗೆ ಬಂದಾದ್ರೂ ನೋಡಿ. ನೋಡ ಮಗನ, ಈಗ ನಾವ್ ಹೊಡೆಯ ಏಟಿಗೆ ಒಂದ ನನ್ ಕೆರ ಕಿತ್ತೋಕತಿ, ಇಲ್ಲ ನಿನ್ ಮಕ ಕಿತ್ತೋಕತಿ. ಆಲ್ರೆಡಿ ಮುಖ ಕಿತ್ತೋಗಿದ್ದು ಇನ್ನೇನ್ ಕೀಳ್ತೀರಾ ನೀವು? ಓಕೆ ಮೇಡಮ್, ಇಲ್ಲಿ ಇಟ್ಟಿದ್ದೀನಿ. ಬಟ್ಟೆ ಆದ್ರೂ ಹಾಕೊಳ್ಳಿ, ಗೋಣಿ ಆದ್ರೂ ಹಾಕೊಳ್ಳಿ. ನಂದು ಪೇಮೆಂಟ್ ಬಂದ್ರೆ ಆಯ್ತು. ಜಿಕ್ ಟಕ್ 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 ಜಿಕ್ ಟಕ್. ಏ ಬೀಕೆ, ಲೇ ಲೇ ನಿಮ್ ಬಾಯಿ ಹಾಕೋ. ಲೇ 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 ಬೇಡ ಕಡೆ, ಲೇ ನನ್ ಮಾತ್ ಕಡೆ, ಲೇ ಬಿಟ್ಬಿಡೆ, ಯಮುನ್ ಸೀರೆ ಬಿಟ್ಬಿಡೆ. ಹೇಳ್ತೀನ ಲೇ ಬೇಡ ಲೇ ಲೇ ಬೀಕೆ ಬಂದ್ಬಿಡೆ. ಲೇ ಬಾರೆ. ಇಂದು ಪಾನಿ ಇಂದು ಪಾನಿಗೆಲ್ಲ ಹಬ್ಬ. ನನ್ನ ಹೊಸ ಅರ್ಬಿ ಎಷ್ಟ್ ಚಲೋ ಅದ ಅಂತೇಳಂದ್ರೆ ಮಣ 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 ಲಕ 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 ಹೊಳಿತತ್ರಿ. ನಿಮಗ್ ನೋಡ್ಲಿಕ್ ಚಂದ ಕಾಣ್ಲಿಕ್ಕತ್ತದ್ರಿ, ಅದ್ರ ಒಳಗೆಲ್ಲ ಇದು ಹರಿದು ಊರ್ ಬಾಗ್ಲಾಕೈತ್ರಿ. ಸೌಮ್ಯ ಅವ್ರೆ, ಇದನ್ನೇ ಹಾಕಿಕೊಂಡು ಹೋಗುದಾ? ತುಂಬಾ ಚಂದ ಉಂಟಾಯ್ತಾ? ಈಗ ಬೇಸಿಗೆಗಾಲದಲ್ಲಿ ಒಳ್ಳೆ ಗಾಳಿ ಆಡ್ಬೋದಾ ಅಂತಲ್ಲ. ನಾನು ಹೊಸ ಅರ್ಬಿನ ಹೊರದಾಕಿರೋದು. ಹೌದು ಮಾರೈತಿ, ನಾನೇ ಹೊರದಾಕಿದ್ದು. ಏನ್ ಮಾಡ್ಕೊಳ್ತೀಯ ಮಾಡ್ಕೊ, ಹೋಗಿ ಅಲ್ಲೇ ಹೋಗ್ತಲೆ ಮಗನ್ ಮುಚ್ಚಾಕೆ ಅನ್ನೋ ತಾನೇ ಯಾಕೆ ಜಗಳಕ್ಕೆ ಹೋಗ್ತೀಯ? ಮುಟ್ಲಿಕ್ಕೆ ನಿಂಗೆ ಪರ್ಮಿಷನ್ ಕೊಟ್ಟಿದ್ದೇನಾ? ಇಲ್ಲ. ಕೊಟ್ರೆ ಅಷ್ಟೇ ಮುಟ್ಬೇಕು. ಕೊಟ್ಟಿದ್ದಿದ್ರೆ ಮನ್ ತುಂಬಾ ಮಕ್ಕಳಾಯ್ತಿದ್ದು. ಎಷ್ಟು ಆನಂದ ಆಗ್ತದೆ ಗೊತ್ತುಂಟಾ ಪಕ್ಕದ ಮನೆಯವರ ಜೊತೆ ಜಗಳ ಆಡುವಾಗ. ಆದ್ರೆ ಸಹ ಏನೋ ಒಂದು ಮಿಸ್ಸಿಂಗ್ ಅನಿಸ್ತುಂಟಲ್ಲ, ಕೈಯೆಲ್ಲ
ತುರ್ಸಿದ ಹಾಗೆ ಆಗ್ತುಂಟು. ಎಂತ ಮಾಡೋ? ಈಗ ಸ್ವಲ್ಪ ಆರಾಮಾಯ್ತು. ಅಂಧತ್ವ ದೌರ್ಬಲ್ಯವಲ್ಲ, ಅದು ಅವರಿಗೆ ಶಾಪವೂ ಅಲ್ಲ. ಜಗತ್ತು ಎಷ್ಟೇ ಕ್ರೂರವಾಗಿದ್ರೂ ಈ ಜಗತ್ತನ್ನು ಸುಂದರವಾಗಿ ಕಲ್ಪಿಸಿಕೊಂಡು ಅದನ್ನು ಅನುಭವಿಸುವ ವರದಾನ ಅವರಿಗಿರುತ್ತದೆ. ತನ್ನ ಅಂಧತ್ವವನ್ನೇ ಶಕ್ತಿಯನ್ನಾಗಿಸಿಕೊಂಡು ಜನರ ಮನಸ್ಸಿನಲ್ಲಿರುವ ಅಂಧತ್ವವನ್ನು ಬಯಲಿಗೆಳೆಯುವ ದಿಟ್ಟ ರಾಜನ ಕಥೆ ನಿಮ್ಮ ಮುಂದೆ ಇದೀಗ. ಟಕ್ 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 ಶ್ಯಾಮದಟ್ಟೆ ಮ್ಯಾಮ್ ಮ್ಯಾಮ್ ಶಕ್ತಿಯೇ, ನಮ್ಮ ಆಸ್ಥಾನದ ಮಹಾರಾಜರು ಯುದ್ಧಕ್ಕಾಗಿ ಹೋಗಿರುವರು. ಅವರು ಜಯಗಳಿಸಿ ಬರುವ ತನಕ ಈ ಯಾಗ ನಿಲ್ಲದು. ಶ್ಯಾಮದಟ್ಟೆ ಮ್ಯಾವ್ ಮ್ಯಾವ್ ಟಕ್ 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 ಪೀಕೆ ಕೂದ್ಲು ಶ್ಯಾಮದಟ್ಟೆ ಮ್ಯಾವ್ ಮ್ಯಾವ್ ಟಕ್ 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 ಜಗ್ಗಪ್ಪ ಸುಸ್ಸು ಜೋಡಿ ಶ್ಯಾಮದಡ್ಡ ಮ್ಯಾವ್ ಮ್ಯಾವ್. ರಾಜಗುರುಗಳಿಗೆ ಪ್ರಣಾಮಗಳು. ಮಹಾರಾಜರ ಗೆಲುವಿಗಾಗಿ ಯಾಗ ಮಾಡುತ್ತಿರುವೆನು, ಭಗ್ನ ಮಾಡಿದೀಯ. ನಿನ್ನನ್ನು ಈಗಿಂದೀಗಲೇ ಸುಟ್ಟು ಭಸ್ಮ ಮಾಡುವೆನು. ಗುರುಗಳೇ, ಹೇಳಿ. ನಮ್ಮ ರಾಜರು ಯುದ್ಧಕ್ಕೆಂದು ಹೋಗಿ ವಾಪಸ್ ಆಗುತ್ತಿದ್ದಾರೆ. ಅಯ್ಯೋ ಕಟ 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 ಕಟಕ. ಯಾಕೆ, ವಿಚಾರವೇನಾಯಿತು? ಯಾಕೆಂದರೆ ಪಾವಗಡದ ರಾಜ ಲ್ಯಾಗ್ಮಂಜ ನಮ್ಮ ರಾಜರನ್ನು ನೋಡಿ ಗಡಗಡನೆ ಬೆದರಿ ಹೋಗಿ ಪಾವಗಡ ರಾಜ್ಯವನ್ನು ಬಿಟ್ಟು ಬಿಗ್ ಬಾಸ್ ರಾಜ್ಯಕ್ಕೆ ಓಡಿ ಹೋಗಿದ್ದಾನೆ. ಎಲ್ಲವೂ ಟಕ್ 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 ಶ್ಯಾಮದಡ್ಡ ಮ್ಯಾವ್ ಮ್ಯಾವ್ ಶಕ್ತಿಯ ಪವಾಡ. ಮಂತ್ರಿಗಳೇ, ಮಂತ್ರಿಗಳೇ. ಏನು ಸೇವಕ, ಏನು ನಮ್ಮ ಲ್ಯಾಗ್ಮಂಜ ಬಿಗ್ ಬಾಸ್ ಮನೆಯಿಂದ ಎಲಿಮಿನೇಟ್ ಆಗ್ಬಿಟ್ನೆ. ಅವನು ಹೋಗಿರೋ ಫೋರ್ಸ್ಗೆ 100 ಡೇಸ್ ಇದ್ದು 50 ಲಕ್ಷ ಗೆದ್ಕೊಂಡೇ ಬರ್ತಾನೆ. ಮಂತ್ರಿಗಳೇ, ನಮ್ಮ ರಾಜರು ಕೋಪಿಸಿಕೊಂಡು ಬರುತ್ತಿದ್ದಾರೆ. ಹಾಗಾದ್ರೆ ಅವರನ್ನು ಸ್ವಾಗತಿಸೋಣ. ಸ್ವಾಗತಿಸಿ. ರಾಜಾದಿರಾಜ, ರಾಜಾದಿರಾಜ, ರಾಜ ಮಾರ್ತಾಂಡ, ರಾಜ ಮಾರ್ತಾಂಡ, ರಾಜ ಬಹುತಿಲಕ, ರಾಜ ಕುಲ ತಿಲಕ, ಮಹಾಪ್ರಭುಗಳಿಗೆ, ಮಹಾಪ್ರಭುಗಳಿಗೆ. ನಿಮ್ಮ ಆಸ್ಥಾನ ಅಲ್ಲಿದೆ. ಮಹಾಪ್ರಭು ಇಲ್ಲಿ ಮಹಾಪ್ರಭುಗಳಿಗೆ. ಮಹಾಪ್ರಭು ಇಲ್ಲಿ ಅಲ್ಲಿ. ಮಹಾಪ್ರಭು, ನಿಮ್ಗೊಂದು ವಿಶೇಷತೆ ಗೊತ್ತೇ? ಏನು? ನಿಮ್ಮ ದರ್ಶನಕ್ಕಾಗಿ ನಮ್ಮ ರಾಜ್ಯದ ಪ್ರಜೆಗಳೆಲ್ಲರೂ ಬಂದಿದ್ದಾರೆ. ಎಲ್ಲರಿಗೂ ಪ್ರಣಾಮಗಳು. ಮಂತ್ರಿ, ಮಹಾಪ್ರಭು, ಸುಮಾರು ಜನ ಬಂದಿದ್ದಾರೆ ಅಂತೆ, ಒಬ್ರು ಕಾಣ್ತಾ ಇಲ್ಲ. ಮಹಾಪ್ರಭು, ಎಲ್ರು ಬಂದಿದ್ದಾರೆ, ನಿಮ್ಗೆ ಕಾಣ್ತಿಲ್ಲ. ಇದು ಮ್ಯಾಟ್ರು. ಮಹಾಪ್ರಭು, ಹೇಳು. ತುಂಬಾ ನಿಮಗೋಸ್ಕರ ತುಂಬಾ ಏರ್ಪಾಡನ್ನು ಮಾಡಿದ್ದೇವೆ. ಏನ್ ಮಾಡಿದ್ದೀರಾ? 500 ವನ್ಯಮೃಗಗಳನ್ನು ಬೇಟೆಯಾಡಿರುವ ಹೆಬ್ಬುಲಿಯ ಚರ್ಮದಿಂದ ಮಾಡಿದಂತಹ ಆಸನವನ್ನು ಸ್ವೀಕರಿಸಿ. ಅಲ್ಲ, ಇಡೀ ಹಾಸನಕ್ಕೆ ಹೆಬ್ಬುಲಿ ಚರ್ಮನ? ಪ್ರಭು. ಮತ್ ತುಮಕೂರಿಗೆ ಬೇಜಾರಾಗಲ್ವಾ? ಇದು ಆಸನ ಅಲ್ಲ, ಮತ್ತೆ ನೀವು ಕೂತ್ಕೊಳ್ಳುವ ಸಿಂಹಾಸನ. ಈ ಹುಲಿಗೆ ಹೆಬ್ಬುಲಿಯ ಚರ್ಮದ ಆಸನ. ಹೌದು. ಕುಳಿತುಕೊಳ್ಳುವೆ. ಪ್ರಭು, ಹಾಸನ ಮಾಡಿಸ್ತೀರಿ, ಇಷ್ಟು ಕೆಳಗೆ ಯಾಕೆ ಮಾಡಿಸ್ತೀರಿ? ಆಸನ ಕೆಳಗೆ ಮಾಡಿಸಿಲ್ಲ ಪ್ರಭು, ಮತ್ತೆ ನೀವು ಕೂತ್ಕೊಂಡಿದ್ದೇ ಕೆಳಗೆ. ಈಗ ನಾ ಎಲ್ಲಿ ಹೋಗ್ಬೇಕು? 2 ಹೆಜ್ಜೆ ಹಿಂದೆ. ಇದಕ್ಕೆ ಮಹಾಪ್ರಭು, ಹಾಸನ ಚುಚ್ಚುತ್ತಾ ಉಂಟು, ಒಂದ್ ಸ್ವಲ್ಪ ಹೊತ್ತು ನೀರಲ್ಲಿ ಮುಳುಗಿಸಿಡು. ಅದು ಮಹಾಪ್ರಭು ಏನಾಯ್ತು ಗೊತ್ತೇ? ಏನಾಯ್ತು? 500 ಮೃಗಗಳನ್ನ ಕೊಂದಿರೋ ಹುಲಿ ಅಲ್ವೇ? ಪಾಪ ಅದಕ್ಕೆ ವಯಸ್ಸಾಗಿತ್ತು. 500 ಸ್ಕಿಟ್ ಮಾಡಿರೋ ಈ ಹುಲಿಗೆ ವಯಸ್ಸಾಗಿಲ್ಲ, ಪುಟ್ಗೋಸಿ 500 ಮೃಗ ಬೇಟಾಡಿರೋ ಆ ಹುಲಿಗೆ ವಯಸ್ಸಾಗಿದ್ಯಾ? ಹೌದೌದು ಮಹಾಪ್ರಭು, ನನಗೆ ಹುಲಿಯ ಚರ್ಮವೇ ಬೇಡ, ನನಗೆ ಸಿಂಹದ ತಲೆ ಬೇಕು. ಹೌದೇ? ಸೈನಿಕರೇ, ಈಗಿಂದೀಗಲೇ ಹೋಗಿ ಸಿಂಹದ ತಲೆಯನ್ನು ಕತ್ತರಿಸಿ ತಗೊಬನ್ನಿ. ಮತ್ ಕೊಡ್ಬಿಡ್ತೇನೆ. ಹುಡುಕುದ್ರೆ ಇಲ್ಲಿ ಒಂದ್ ಯಜ್ಞ ಸಿಗಲ್ಲ, ಸಿಂಹ ತಲೆ ಎಲ್ಲಿಂದ ತರೋದು?
ತಿರುಗಿಸಿ ಮಕ್ಕಳು ಬಿಡ್ತೀನಿ ಮಗರೇ. ಹೋಗಿ ಯಾವ್ದೋ ಒಂದು ಕತ್ತರ್ಸ್ಕಬ. ಹಾಗೆ ಆಗಲಿ ಪ್ರಭು. ಸಿಂಹದ ತಲೆಯನ್ನು ಕಡಿದು ತರುತ್ತೇನೆ. ಅಯ್ಯೋ ಅಯ್ಯೋ ಸಿಂಹ ಸಿಂಹ ಬರ್ತಿದೆ ಪ್ರಭು. ಹೆದರಿಕೆ ಆಗ್ತಿದೆ ಪ್ರಭು, ಸಿಂಹ ಬರ್ತಿದೆ. ಒಂದ್ ನಿಮಿಷ ಇರು ಪ್ರಭು. ಗ್ರ್ಯಾಂಡ್ ಫಿನಾಲ್ ಅಲ್ಲಿ ಬೆಸ್ಟ್ ಪರ್ಫಾರ್ಮೆನ್ಸ್ ಏನ್ ಕೊಡಲ್ಲಂತೆ, ಇಷ್ಟು ಯಾಕೆ ಆಕ್ಟಿಂಗ್ ಮಾಡ್ತಾ ಇದೀಯ ನೀನು? ಪ್ರಭು ಸಿಂಹದ ತಲೆ ರೆಡಿ ಆಗಿದೆ. ಎಲ್ಲಿ ಎಲ್ಲಿ? ಹತ್ತಿರ ತಗೊಂಬ. ಮಂತ್ರಿ, ಮಹಾಪ್ರಭು ಸಿಂಹದ ಮೂತಿ ಯಾಕೆ ಇಷ್ಟುದ್ದಾಗಿದೆ? ಅದು ಮಹಾಪ್ರಭು. ಮಹಾಪ್ರಭು ಈ ಸಿಂಹ ಇನ್ನೊಂದು ಸಿಂಹಕ್ಕೆ ಅಂತ ಮುತ್ತು ಕೊಡಬೇಕಾದ್ರೆ ಕತ್ತರಿಸ್ಬಿಟ್ಟಿರಿ. ರಸಭಂಗ ಮಾಡಿದ್ದೀರಾ? ಓಕೆ ಓಕೆ. ಸಿಂಹ ಅಂದ್ರ ಮೇಲೆ ಕೂದ್ಲಿರ್ಬೇಕು, ಕೂದ್ಲೇ ಇಲ್ಲ ಅಲ್ಲ? ಅದಕ್ಕೆ ಬಾಣ್ಲಿ ತಲೆ ಬಂದಿದೆ ಮಹಾಪ್ರಭು. ಓ, ನಮ್ JK ಫ್ಯಾಮಿಲಿ. ಮಹಾಪ್ರಭು ಮಹಾಪ್ರಭುಗಳಿಗೆ ಮಹಾಪ್ರಭು ನಿಮ್ಮ ಆಸ್ಥಾನ ಅಲ್ಲಿದೆ. ಮಹಾಪ್ರಭು ಇಲ್ಲಿ ಮಹಾಪ್ರಭುಗಳಿಗೆ ಮಹಾಪ್ರಭು ಇಲ್ಲಿ ಅಲ್ಲಿ. ಮಹಾಪ್ರಭು ನಿಮ್ಗೊಂದು ವಿಶೇಷತೆ ಗೊತ್ತೇ? ಏನು? ನಿಮ್ಮ ದರ್ಶನಕ್ಕಾಗಿ ನಮ್ಮ ರಾಜ್ಯದ ಪ್ರಜೆಗಳೆಲ್ಲರೂ ಬಂದಿದ್ದಾರೆ. ಎಲ್ಲರಿಗೂ ಪ್ರಣಾಮಗಳು. ಮಂತ್ರಿ, ಮಹಾಪ್ರಭು ಸುಮಾರು ಜನ ಬಂದಿದ್ದಾರೆ ಅಂತೆ, ಒಬ್ರೇ ಒಬ್ರು ಕಾಣ್ತಾ ಇಲ್ಲ. ಮಹಾಪ್ರಭು ಎಲ್ರು ಬಂದಿದ್ದಾರೆ, ನಿಮ್ಗೆ ಕಾಣ್ತಿಲ್ಲ. ಇದು ಮ್ಯಾಟ್ರು. ಮಹಾಪ್ರಭು ಹೇಳು. ತುಂಬಾ ನಿಮಗೋಸ್ಕರ ತುಂಬಾ ಏರ್ಪಾಡನ್ನು ಮಾಡಿದ್ದೇವೆ. ಏನ್ ಮಾಡಿದ್ದೀರಾ? 500 ವನ್ಯಮೃಗಗಳನ್ನು ಬೇಟೆಯಾಡಿರುವ ಹೆಬ್ಬುಲಿಯ ಚರ್ಮದಿಂದ ಮಾಡಿದಂತಹ ಆಸನವನ್ನು ಸ್ವೀಕರಿಸಿ. ಅಲ್ಲ, ಇಡೀ ಹಾಸನಕ್ಕೆ ಹೆಬ್ಬುಲಿ ಚರ್ಮನ? ಹಾ ಪ್ರಭು. ಮತ್ ತುಮಕೂರಿಗೆ ಬೇಜಾರಾಗಲ್ವಾ? ಇದು ಆಸನ ಅಲ್ಲ, ಮತ್ತೆ ನೀವು ಕೂತ್ಕೊಳ್ಳುವ ಸಿಂಹಾಸನ. ಈ ಹುಲಿಗೆ ಹೆಬ್ಬುಲಿಯ ಚರ್ಮದ ಆಸನ. ಹೌದು. ಕುಳಿತುಕೊಳ್ಳುವೆ. ಪ್ರಭು ಹಾಸನ ಮಾಡ್ಸೋದ್ ಮಾಡಿಸ್ತ್ರಿ, ಇಷ್ಟು ಕೆಳಗೆ ಯಾಕೆ ಮಾಡಿಸ್ತ್ರಿ? ಆಸನ ಕೆಳಗೆ ಮಾಡಿಸಿಲ್ಲ ಪ್ರಭು, ಮತ್ತೆ ನೀವು ಕೂತ್ಕೊಂಡಿದ್ದೆ ಕೆಳಗೆ. ಈಗ ನಾ ಎಲ್ಲಿ ಹೋಗ್ಬೇಕು? 2 ಹೆಜ್ಜೆ ಹಿಂದೆ. ಇದಕ್ಕೆ ಮಹಾಪ್ರಭು ಹಾಸನ ಚುಚ್ಚುತ್ತಾ ಉಂಟು, ಒಂದ್ ಸ್ವಲ್ಪ ಹೊತ್ತು ನೀರಲ್ಲಿ ಮುಳುಗಿಸಿಡು. ಅದು ಮಹಾಪ್ರಭು ಏನಾಯ್ತು ಗೊತ್ತೇ? ಏನಾಯ್ತು? 500 ಮೃಗಗಳನ್ನ ಕೊಂದಿರೋ ಹುಲಿ ಅಲ್ವೇ? ಪಾಪ ಅದಕ್ಕೆ ವಯಸ್ಸಾಗಿತ್ತು. 500 ಸ್ಕಿಟ್ ಮಾಡಿರೋ ಈ ಹುಲಿಗೆ ವಯಸ್ಸಾಗಿಲ್ಲ, ಪುಟ್ಗೋಸಿ 500 ಮೃಗ ಬೇಟಾಡಿರೋ ಆ ಹುಲಿಗೆ ವಯಸ್ಸಾಗಿದ್ಯಾ? ಹೌದೌದು ಮಹಾಪ್ರಭು. ನನಗೆ ಹುಲಿಯ ಚರ್ಮವೇ ಬೇಡ, ನನಗೆ ಸಿಂಹದ ತಲೆ ಬೇಕು. ಹೌದೇ? ಸೈನಿಕರೇ, ಈಗಿಂದೀಗಲೇ ಹೋಗಿ ಸಿಂಹದ ತಲೆಯನ್ನು ಕತ್ತರಿಸಿ ತಗೊಬನ್ನಿ. ಮತ್ ಕೊಡ್ಬಿಡ್ತೇನೆ. ಹುಡುಕುದ್ರೆ ಇಲ್ಲಿ ಒಂದ್ ಯಜ್ಞ ಸಿಗಲ್ಲ, ಸಿಂಹ ತಲೆ ಎಲ್ಲಿಂದ ತರೋದು? ತಿರುಗಿಸಿ ಮಕ್ಕಳು ಬಿಡ್ತೀನಿ ಮಗರೇ. ಹೋಗಿ ಯಾವ್ದೋ ಒಂದು ಕತ್ತರ್ಸ್ಕಬ. ಹಾಗೆ ಆಗಲಿ ಪ್ರಭು. ಸಿಂಹದ ತಲೆಯನ್ನು ಕಡಿದು ತರುತ್ತೇನೆ. ಅಯ್ಯೋ ಅಯ್ಯೋ ಸಿಂಹ ಸಿಂಹ ಬರ್ತಿದೆ ಪ್ರಭು. ಹೆದರಿಕೆ ಆಗ್ತಿದೆ ಪ್ರಭು, ಸಿಂಹ ಬರ್ತಿದೆ. ಒಂದ್ ನಿಮಿಷ ಇರು ಪ್ರಭು. ಗ್ರ್ಯಾಂಡ್ ಫಿನಾಲ್ ಅಲ್ಲಿ ಬೆಸ್ಟ್ ಪರ್ಫಾರ್ಮೆನ್ಸ್ ಏನ್ ಕೊಡಲ್ಲಂತೆ, ಇಷ್ಟು ಯಾಕೆ ಆಕ್ಟಿಂಗ್ ಮಾಡ್ತಾ ಇದೀಯ ನೀನು? ಮಹಾಪ್ರಭು ಸಿಂಹದ ತಲೆ ರೆಡಿ ಆಗಿದೆ. ಎಲ್ಲಿ ಎಲ್ಲಿ? ಹತ್ತಿರ ತಗೊಂಬ. ಮಂತ್ರಿ, ಮಹಾಪ್ರಭು ಸಿಂಹದ ಮೂತಿ ಯಾಕೆ ಇಷ್ಟುದ್ದಾಗಿದೆ? ಅದು ಮಹಾಪ್ರಭು. ಮಹಾಪ್ರಭು ಈ ಸಿಂಹ ಇನ್ನೊಂದು ಸಿಂಹಕ್ಕೆ ಅಂತ ಮುತ್ತು ಕೊಡಬೇಕಾದ್ರೆ ಕತ್ತರಿಸ್ಬಿಟ್ಟಿರಿ. ರಸಭಂಗ ಮಾಡಿದ್ದೀರಾ? ಓಕೆ ಓಕೆ. ಸಿಂಹ ಅಂದ್ರ ಮೇಲೆ ಕೂದ್ಲಿರ್ಬೇಕು, ಕೂದ್ಲೇ ಇಲ್ಲ ಅಲ್ಲ? ಅದಕ್ಕೆ ಬಾಣ್ಲಿ ತಲೆ ಬಂದಿದೆ ಮಹಾಪ್ರಭು. ಓ, ನಮ್ JK ಫ್ಯಾಮಿಲಿ.